ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರ ಸುಮ್ಮನೆ ಈ ವಿಚಾರದಲ್ಲಿ ಮೂಗು ತೋರಿಸಿ ಹಾಳು ಮಾಡ್ತಾ ಇದೆ ಪ್ರಕ್ರಿಯೆ ಅಂತ ನಿನ್ನೆ ರಾಮುಲು ಅವರು ಸುದ್ದಿಗೋಷ್ಠಿ ಮಾಡಿ ಆರೋಪ ಮಾಡಿದ್ದಾರೆ. ರಾಮುಲು ಮಾಜಿ ಸಚಿವರು ರೆಸ್ಕಾನ್ಸಲ್ಲಿ ರಾಜ್ಯ ಸರ್ಕಾರವಾಗಿ ನಮ್ಮ ಪಕ್ಷದವರಾಗಿ ಅದಕ್ಕೆ ಅನ್ಯಾಯ ಆಗಬಾರ್ದು, ಕರೆಕ್ಟಾಗಿ ಮಾಡಬೇಕು. ವೆಸ್ಟ್ ಬೆಂಗಾಲ್ ಆಯಿತು, ಬಿಹಾರ್ಗೆ ಆಯಿತು, ಎಲ್ಲ ಡಿಲೀಟ್ ಮಾಡ್ತಾ ಇದ್ರು. ಅದಕ್ಕೆ ಹಗಲನ್ನ ಡಿಲೀಟ್ ಮಾಡಬಾರ್ದು ಉದ್ದೇಶದಿಂದ ನಾವು ಎಚ್ಚರ ವಹಿಸಿದ್ದೀವಿ. ಅದು ನಾವು ಎಚ್ಚರ ವಹಿಸಿದಾಗ ಯಾರು ಅದನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ರು, ಕೆಲವರು ಮಾಡ್ತಾ ಇದ್ರು, ಅವರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅವರು ಈ ತರ ರಾಜ್ಯದಲ್ಲಿ ಸರ್ಕಾರ ಇದನ್ನು ಮಾಡ್ತಾ ಇದ್ದಾರೆ ಅಥವಾ ಚುನಾವಣಾ ಆಯೋಗ ಮಾಡ್ತಾ ಇದೆ ಸರ್ ಪ್ರಕ್ರಿಯೆ? ನೋಡಿ, ಚುನಾವಣಾ ಆಯೋಗ ಅಲ್ಲ ಇದು. ಚುನಾವಣಾ ಆಯೋಗ SIR ಮಾಡ್ತಾರೆ, ವೆರಿಫೈ ಮಾಡ್ತಾರೆ. ಎಲ್ಲ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್, ಬಿಜೆಪಿ, JDS ಅವರು ಎಲ್ಲರೂ BLOಗಳಿಗೆ ರೆಕಗ್ನೈಸ್ ಆಗಿದೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಯಾರು ಅಲ್ಲರೂ ಬಿಟ್ಟು ಹೋಗಬಾರ್ದು ಉದ್ದೇಶಿಸ್ತ. ಕೆಲವರು ಇವರು ಇರ್ತಾರೆ, ಯಾರು ವಿದ್ಯಾವಂತರು ಇರುವುದಿಲ್ಲ, ಅವ್ರಿಗೆ ಸಹಾಯ ಮಾಡ್ಬೇಕಲ್ಲ. ಫಾರ್ಮ್ ಫಿಲಪ್ ಮಾಡಿ ಅದ್ರಲ್ಲಿ ತಪ್ಪಿದೆ. ಮನೆ ಮನೆಗೂ ಹೋಗ್ತಾ ಇಲ್ಲ, ಸಾದಿ ಮಾಲ್ಗೆ ಹೋಗ್ತಾರೆ. ಮುಸ್ಲಿಂ ಓಟ್ಗಳು ಮಾತ್ರ ಅವರು ಕೊಡ್ತಾರೆ ಅಂತ ಮಾಡ್ಬೇಕಾಗಿದೆ. ಯಾರ ಕೆಲಸ ಅಲ್ಲ, ಯಾರು ಕೆಲಸ? ಯಾರ ಕೆಳಗಡೆ ಬರ್ತಾರೆ? ಯಾವ ಸರ್ಕಾರದ ಎಲೆಕ್ಷನ್ ಕಮಿಷನ್ ಕೆಳಗಡೆ ಬರ್ತದೆ. ಅಪ್ಪು ನಮ್ಮನ್ನು ಕೇಳಿದ್ರೆ ನಾನೇನು ಮಾಡ್ಲಿ ಸರ್? ನಿಮ್ ಕಾರ್ಯಕರ್ತರ ಬಹಳ ಜನ ಕರ್ಕೊಂಡು ಹೌದು ಸರ್, ಜನರಿಗೆ ಸಹಾಯ ಒತ್ತಡ ಹಾಕ್ತಾರೆ. ಇಲ್ಲ, ಒತ್ತಡ ಹಾಕ್ತಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ಉತ್ತರ ಕೊಡ್ಬೇಕಾ? ಹ್ಞೂ ಸರ್, ಸತ್ಯವರಲ್ಲ ಸರ್ ಹೇಳಿ. ಕೊಡ್ತೀನಿ, ಸ್ವಲ್ಪ ನಮ್ಮ ಯಾರೇ ಕಾರ್ಯಕರ್ತರು ಅವರಿಗೆ ಒತ್ತಾಯ ಆಗ್ತಾ ಇದೆ. ನಮ್ಮ ಕಾರ್ಯಕರ್ತರು ಮತದಾರರಿಗೆ ಸಹಾಯ ಮಾಡ್ತಾರೆ, ಆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಅವರು ಒತ್ತಾಯ ಮಾಡೋದು, ಅದನ್ನ ಸೈನ್ ಮಾಡೋದು BLO ಕೆಲಸ. ನಮ್ಮ BLAಗಳು ಸಹಿತ ಅವ್ರ ಜೊತೆ ಇರ್ತಾರೆ. ನಾವು ಅವ್ರನ್ನ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಅವರು. ಅದರಿಂದ ಯಾರಿಗೆ ತೊಂದರೆ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕಿರೋದ್ರಿಂದ ಆರೋಪ ಮಾಡ್ತಾ ಇರ್ತೀರಿ ಸರ್. ಲಾಸ್ಟ್ ಟೂರಿಸಂ ಸಂಬಂಧಪಟ್ಟ ಕೆಲವು ಜಾಗದಲ್ಲಿ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ನಮ್ಮ ಪಕ್ಷದವರು ಭಾರಿ ಜಾಗೃತಿಯಿಂದ ಬಿಡ್ತಾ ಇಲ್ಲ. ಅದಕ್ಕೆ ಕೆಲವರಿಗೆ ಇದು ಸರ್. ಈಗ ಟೂರಿಸಂ ಸಂಬಂಧಪಟ್ಟಂಗೆ ಹಂಪಿ